ರಸ್ತೆಯಲ್ಲಿ ಅಪಘಾತಗಳಾದಾಗ ಅಥವಾ ತುರ್ತು ಆರೋಗ್ಯ ಸಮಸ್ಯೆಗಳು ಎದುರಾದಾಗ ಸೈರನ್ ಮೊಳಗಿಸ್ತಾ ಬರುವ ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನ ಆಸ್ಪತ್ರೆಗೆ ತಲುಪಿಸೋದನ್ನ ನಾವು ನಿತ್ಯ ನೋಡ್ತಾನೆ ಇರ್ತೀವಿ. ಆದ್ರೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದವರಿಗೆ ಅಥವಾ ನದಿಯಲ್ಲಿ ಮೋಜು ಮಸ್ತಿಗಾಗಿ ಹೋದವರಿಗೆ ಅನಾಹುತ ಸಂಭವಿಸಿದಾಗ ಅವರನ್ನ ದಡಕ್ಕೆ ತಲುಪಿಸೋದು ಇವತ್ತಿಗೂ ಒಂದು ಸವಾಲಿನ ಕೆಲಸ. ಸಮುದ್ರದ ಮಧ್ಯೆ ದೋಣಿ ಮಗುಚಿದಾಗ, ಬೆಂಕಿ ಅವಘಡ ಸಂಭವಿಸಿದಾಗ ಅಥವಾ ಮೀನುಗಾರರಿಗೆ ಹಠಾತ್ ಅನಾರೋಗ್ಯ ಕಾಡಿದಾಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಅನೇಕರು ಸಮುದ್ರದ ಒಡಲಲ್ಲೇ ಜೀವ ಬಿಟ್ಟ ಹಲವು ಘಟನೆಗಳು ನಡೆದಿವೆ. ಇಂತಹ ಘಟನೆಗಳಿಗೆ ಅಂತ್ಯ ಹಾಡೋಕೆ ಮತ್ತು ಅಪಾಯದಲ್ಲಿರುವ ಜೀವಗಳನ್ನು ರಕ್ಷಿಸಲು ಮಂಗಳೂರಿನ ಉಳ್ಳಾಲದ ಮೀನುಗಾರರು ಈಗ ರಾಜ್ಯದಲ್ಲೇ ಮಾದರಿಯಾದ ಹೆಜ್ಜೆಯನ್ನಿಟ್ಟಿದ್ದಾರೆ. ಮಂಗಳೂರಿನ ಉಳ್ಳಾಲ ವಲಯ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದ ವತಿಯಿಂದ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೋಟ್ ಆಂಬ್ಯುಲೆನ್ಸ್ ಅಥವಾ ಎಮರ್ಜೆನ್ಸಿ ಬೋಟ್ ಸೇವೆಯನ್ನ ಆರಂಭಿಸಲಾಗಿದೆ. ಸಮುದ್ರದಲ್ಲಿ ಜೀವ ಉಳಿಸುವ ಈ ವಿಶೇಷ ಆಂಬ್ಯುಲೆನ್ಸ್ ರಸ್ತೆಯಲ್ಲಿ ಚಲಿಸುವ ತುರ್ತು ವಾಹನದಂತೆಯೇ ಕಾರ್ಯನಿರ್ವಹಿಸಲಿದೆ. ಕರಾವಳಿ ಭಾಗದಲ್ಲಿ ಸಿ ಆಂಬ್ಯುಲೆನ್ಸ್ಗಳ ಅವಶ್ಯಕತೆ ಬಹಳ ಇದೆ ಅಂತ ದಶಕಗಳಿಂದ ಸರ್ಕಾರಕ್ಕೆ ಬೇಡಿಕೆ ಇಡಲಾಗ್ತಾ ಇದ್ರೂ ತಾಂತ್ರಿಕ ಮತ್ತು ಆರ್ಥಿಕ ಕಾರಣಗಳಿಂದ ಈ ಯೋಜನೆ ಇನ್ನೂ ಕಾರ್ಯಗತಗೊಂಡಿಲ್ಲ. ಸರ್ಕಾರದ ನೆರವಿಗೆ ಕಾಯದೆ ಮೀನುಗಾರರೇ ಒಗ್ಗೂಡಿ ಈ ಎಮರ್ಜೆನ್ಸಿ ಬೋಟ್ ಅನ್ನ ಸಿದ್ಧಪಡಿಸಿರುವುದು ಈಗ ಎಲ್ಲೆಡೆ ಶ್ಲಾಘನೆಗೆ ಪಾತ್ರವಾಗಿದೆ. ಈ ಬೋಟ್ ಆಂಬ್ಯುಲೆನ್ಸ್ ಅನ್ನ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದ್ದು ಇದರಲ್ಲಿ ತುರ್ತು ಪರಿಸ್ಥಿತಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ. ಸಮುದ್ರದ ಅಲೆಗಳ ಮೇಲೆ ವೇಗವಾಗಿ ಚಲಿಸುವ ಈ ಬೋಟ್ನಲ್ಲಿ ಸೈರನ್ ಮತ್ತು ಎಮರ್ಜೆನ್ಸಿ ಕೆಂಪು ದೀಪಗಳ ವ್ಯವಸ್ಥೆ ಇದೆ. ಸಮುದ್ರದಲ್ಲಿ ಸೈರನ್ ಮೊಳಗಿಸ್ತಾ ಈ ಬೋಟ್ ಬರ್ತಾ ಇದ್ರೆ ಇತರೆ ಮೀನುಗಾರಿಕಾ ದೋಣಿಗಳು ಸಹಜವಾಗಿಯೇ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೆ. ಬೋಟ್ನ ಒಳಗೆ ರೋಗಿಯನ್ನ ಅಥವಾ ಗಾಯಾಳುವನ್ನ ಮಲಗಿಸಲು ಸ್ಟ್ರೆಚರ್, ಪ್ರಾಣವಾಯು ನೀಡೋಕೆ ಆಮ್ಲಜನಕ ಸಿಲಿಂಡರ್, ತುರ್ತು ಔಷಧಗಳನ್ನ ಒಳಗೊಂಡ ಪ್ರಥಮ ಚಿಕಿತ್ಸಾ ಕಿಟ್ ಮತ್ತು ಸಮುದ್ರದಲ್ಲಿ ಮುಳುಗ್ತಿರೋರನ್ನ ರಕ್ಷಿಸಲು ಅಗತ್ಯವಾದ ಲೈಫ್ ಜಾಕೆಟ್ಗಳನ್ನ ಇರಿಸಲಾಗಿದೆ. ಮೈಕ್ ಮೂಲಕ ಅನೌನ್ಸ್ ಮಾಡುವ ವ್ಯವಸ್ಥೆಯೂ ಇದ್ದು ತೀರಕ್ಕೆ ಮಾಹಿತಿ ನೀಡೋಕೆ ಇದು ಸಹಕಾರಿಯಾಗಿದೆ. ಈ ಬೋಟ್ನ ನಿರ್ವಹಣೆಗಾಗಿ 3 ನುರಿತ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಇವರು ಕೇವಲ ಬೋಟ್ ಚಾಲಕರಷ್ಟೇ ಅಲ್ಲದೆ ಸಮುದ್ರದಲ್ಲಿ ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಈಜಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ನದಿ ಅಥವಾ ಸಮುದ್ರದಲ್ಲಿ ದೋಣಿಗಳು ಮಗುಚಿದಾಗ ಮೀನುಗಾರರನ್ನ ದಡಕ್ಕೆ ತರುವಷ್ಟರಲ್ಲಿ ಉಸಿರಾಟದ ತೊಂದರೆಯಿಂದ ಸಂಭವಿಸುವ ಸಾವುಗಳನ್ನು ತಡೆಯುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಬೋಟ್ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳಿಗೆ ದೋಣಿಯಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡ್ತಾ ಅತಿ ವೇಗವಾಗಿ ತೀರಕ್ಕೆ ತಲುಪಿಸೋಕೆ ಸಾಧ್ಯವಾಗುತ್ತೆ. ಸರ್ಕಾರದ ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿದ್ದ ಮೀನುಗಾರರು ಕೊನೆಗೆ ತಮ್ಮದೇ ಸ್ವಂತ ಪರಿಶ್ರಮ ಮತ್ತು ಬದ್ಧತೆಯಿಂದ ಈ ಯೋಜನೆಯನ್ನ ಸಾಕಾರಗೊಳಿಸಿದ್ದಾರೆ. ಪ್ರಸ್ತುತ ಈ ಒಂದು ಬೋಟ್ ಆಂಬ್ಯುಲೆನ್ಸ್ ಕಾರ್ಯನಿರ್ವಹಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಆರ್ಥಿಕ ಸಹಾಯ ನೀಡಿದ್ದಲ್ಲಿ ಇನ್ನೂ ಹೆಚ್ಚಿನ ಹೈಟೆಕ್ ಉಪಕರಣಗಳನ್ನು ಅಳವಡಿಸಿ ಜಿಲ್ಲೆಯಾದ್ಯಂತ ಇಂತಹ ಸೇವೆಗಳನ್ನು ವಿಸ್ತರಿಸುವ ಗುರಿಯನ್ನ ಮೀನುಗಾರರ ಸಂಘ ಹೊಂದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.